ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನಾನು ಇವತ್ತಿನ ವಿಡಿಯೋದಲ್ಲಿ ಇಂಡಿಯನ್ ನೇವಿಯವರು ಮಾಡ್ತಿರೋ ರೆಕ್ರೂಟ್ಮೆಂಟ್ ಬಗ್ಗೆ ಪೂರ್ತಿ ಡೀಟೇಲ್ಸ್ನ ಕೊಡ್ತೀನಿ. 12th BTech ಕ್ಯಾಡೆಟ್ ಎಂಟ್ರಿ ಸ್ಕೀಮ್, ಪರ್ಮನೆಂಟ್ ಕಮಿಷನ್, ಸ್ವಲ್ಪ ರೆಕ್ರೂಟ್ಮೆಂಟ್ಗಳನ್ನ ಮಾಡ್ತಿದ್ದಾರೆ. ಅದ್ರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಜಾಬ್ ನೋಟಿಫಿಕೇಷನ್ಗಳು, ಗವರ್ನಮೆಂಟ್ ಸ್ಕೀಮ್ಸ್ಗಳ ಬಗ್ಗೆ ತಿಳಿಸ್ಕೊಡ್ತಾ ಇರ್ತೀನಿ. ಈ ಕೋರ್ಸ್ ಬಂದು ಜನವರಿ 2026ಕ್ಕೆ ಕಮೆನ್ಸ್ ಆಗೋದು. ಸೊ ಅದಕ್ಕೆ ರೆಕ್ರೂಟ್ಮೆಂಟ್ ಮಾಡ್ತಿರೋದು. ಅಪ್ಲಿಕೇಶನ್ ಬಂದು 30 ಜೂನ್ 2025ಕ್ಕೆ ಶುರುವಾಗಿ 14 ಜುಲೈ 2025ರವರೆಗೂ ಬಿಟ್ಟಿರ್ತಾರೆ. ಅಷ್ಟರೊಳಗೆ ನೀವು ಅಪ್ಲಿಕೇಶನ್ ಹಾಕಬೇಕಿರುತ್ತೆ. ಇದು ಅನ್ಮ್ಯಾರಿಡ್ ಮೆನ್ ಮತ್ತು ವುಮೆನ್ ಕ್ಯಾಂಡಿಡೇಟ್ಸ್ಗೆ ಬಿಟ್ಟಿರೋದು. ಮದುವೆ ಆಗಿರೋರು ಹಾಕೋಕ್ಕಾಗಲ್ಲ. ಆ್ಯಕ್ಚುಲಿ 12th ಓದಿರೋರನ್ನ ತಗೊತಾರೆ, ಬಟ್ ಇಲ್ಲಿ BTech 4 ವರ್ಷ ಕೋರ್ಸ್ನ ಕೊಡ್ತಾರೆ. ಅದಾದಮೇಲೆ ಅವರು ಇಂಡಿಯನ್ ನೇವಿಗೆ ತಗೊಳೋದು. ಸೊ ಆ ಟ್ರೈನಿಂಗು ಮತ್ತು ಕೋರ್ಸು ಎರಡು ಜೊತೆಗೇ ಆಗುತ್ತೆ. ಯಾವ ಬ್ರಾಂಚ್ಗೆ ಅಂತ ನೋಡೋದಾದರೆ ಎಕ್ಸಿಕ್ಯೂಟಿವ್ ಆ್ಯಂಡ್ ಟೆಕ್ನಿಕಲ್ ಬ್ರಾಂಚ್. ವ್ಯಾಕೆನ್ಸಿ 44 ಇದೆ. ಇನ್ನು ಮೆನ್ ಆ್ಯಂಡ್ ವುಮೆನ್ ಕ್ಯಾಂಡಿಡೇಟ್ಸು ಅಪ್ಲೈ ಮಾಡ್ಬೋದು. ವುಮೆನ್ ಕ್ಯಾಂಡಿಡೇಟ್ಸ್ಗೆ 6 ವ್ಯಾಕೆನ್ಸಿ ಇದೆ. ಇನ್ನು ಡೇಟ್ ಆಫ್ ಬರ್ತ್ಗಳನ್ನ, ಯಾವ ಡೇಟ್ ಆಫ್ ಬರ್ತ್ ಮಧ್ಯದಲ್ಲಿ ನಿಮ್ಮ ಡೇಟ್ ಆಫ್ ಬರ್ತ್ ಇದ್ದರೆ ಅಪ್ಲೈ ಮಾಡ್ಬೋದು ಅಂದರೆ 2 ಜುಲೈ 2006ರಿಂದ ಹಿಡಿದು 1 ಜಾನ್ 2009ರ ಮಧ್ಯದಲ್ಲಿ ಇದ್ದರೆ ನೀವು ಹಾಕ್ಬೋದು. ಇನ್ನು ಯಾವ ಬ್ರಾಂಚ್ಗೆ ಇಲ್ಲಿ ಇಂಜಿನಿಯರಿಂಗ್ ಇದೆ ಅಂದರೆ ಎಕ್ಸಿಕ್ಯೂಟಿವ್ ಆ್ಯಂಡ್ ಟೆಕ್ನಿಕಲ್ ಅದು ಬ್ರಾಂಚ್ಗಳನ್ನ ನೋಡಿದ್ರೆ ಇಂಜಿನಿಯರಿಂಗ್ ಆ್ಯಂಡ್ ಎಲೆಕ್ಟ್ರಿಕಲ್ ಇದಕ್ಕೆ ಕೊಡ್ತಾರೆ. ಇನ್ನು ಇದು ಟೆಂಟೇಟಿವ್ ವ್ಯಾಕೆನ್ಸಿ, ಚೇಂಜ್ ಆದರೂ ಆಗ್ಬೋದು. ಇನ್ನು ಎಲಿಜಿಬಿಲಿಟಿ ಕಂಡೀಷನ್ ನೋಡಿದ್ರೆ ಎಜುಕೇಷನ್ ಕ್ವಾಲಿಫಿಕೇಷನ್, ನೀವು 12th ಓದಿರಬೇಕು ಅಥವಾ ಯಾವುದಾದ್ರು ಈಕ್ವಲೆಂಟ್ ಎಜುಕೇಷನ್ನ ಮಾಡಿರಬೇಕು. ಅಟ್ಲೀಸ್ಟ್ 70% ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸಲ್ಲೇ ತಗೊಂಡಿರಬೇಕು. ಇನ್ನು ಇಂಗ್ಲೀಷಲ್ಲಿ ಅಟ್ಲೀಸ್ಟ್ 50% ಮೇಲೆ ಇರಬೇಕು. ಅದು ಕ್ಲಾಸ್ 10th ಮತ್ತು ಅಥವಾ 12th. ಇನ್ನು ಇದಕ್ಕೆ ಯಾರು ಅಪ್ಲೈ ಮಾಡ್ಬೋದು ಅಂತ ಅಂದರೆ, ಯಾರು JEE ಮೇನ್ಸ್ 2025 ಎಕ್ಸಾಮ್ನ ಅಟೆಂಡ್ ಮಾಡಿದ್ದೀರಾ ಅವ್ರಿಗೆ ತಗೊತಾರೆ. ಸೊ ಇಲ್ಲಿ ಸೆಲೆಕ್ಷನ್ ಬಂದು ಈ JEE ಮೇನ್ಸ್ ರ್ಯಾಂಕಿಂಗ್ ಇರುತ್ತಲ್ಲ ಅದ್ರ ಮೇಲೆ ತಗೊಳೋದು. ಸೊ ಯಾರು ಅಪ್ಲಿಕೇಶನ್ ಹಾಕಿರ್ತೀರಾ, ಯಾರು ಟಾಪಲ್ಲಿ ಇರ್ತೀರಾ ಅವ್ರನ್ನ ತಗೊತಾರೆ. ಅದಾದಮೇಲೆ ಮೆಡಿಕಲ್ ಸ್ಟ್ಯಾಂಡರ್ಡ್ಸ್ಗಳು ಏನೇನು ಇರಬೇಕು ಅಂತ ಇಲ್ಲಿ ಕೊಟ್ಟಿದ್ದಾರೆ. ಆಮೇಲೆ ಸೆಲೆಕ್ಷನ್ ಪ್ರೊಸೀಜರ್ನ ಇಲ್ಲಿ ಕೊಟ್ಟಿದ್ದಾರೆ. ಸೆಲೆಕ್ಷನ್ ಪ್ರೊಸೀಜರ್ ಏನಂದರೆ, ನೀವು ಅಪ್ಲಿಕೇಶನ್ ಹಾಕಬೇಕಾದ್ರೆ JEE ಮೇನ್ಸ್ದು ರ್ಯಾಂಕಿಂಗ್ನು ಕೂಡ ಹಾಕಬೇಕಿರುತ್ತೆ. ಆ ರ್ಯಾಂಕಿಂಗ್ ಮೇಲೆ ಶಾರ್ಟ್ ಲಿಸ್ಟ್ ಮಾಡಿ ಇಂಟರ್ವ್ಯೂ ಮಾಡಿಬಿಟ್ಟು ನಿಮ್ಮನ್ನ ತಗೊತಾರೆ. ಇಂಟರ್ವ್ಯೂ ಬಂದು ಬ್ಯಾಂಗ್ಳೂರು, ಭೋಪಾಲ್, ಕೋಲ್ಕತ್ತಾ, ವಿಶಾಖಪಟ್ಟಣಮಲ್ಲಿ ಸೆಪ್ಟೆಂಬರ್ ಟೈಮಲ್ಲಿ ಅಥವಾ ಅದಾದಮೇಲೆ ಇರುತ್ತೆ. ಇನ್ನು SSB ಅವರು ಇಮೇಲ್ ಅಥವಾ SMS ಮುಖಾಂತರ ನಿಮಗೆ ಇಂಟರ್ವ್ಯೂ ಬಗ್ಗೆ ಎಲ್ಲ ತಿಳಿಸ್ಕೊಡ್ತಾರೆ. ಇನ್ನು ಟ್ರೈನಿಂಗ್ ಬಗ್ಗೆ ಡೀಟೇಲ್ಸ್ನ ಕೊಟ್ಟಿದ್ದಾರೆ. ಇನ್ನು ನಿಮಗೆ ಪೇ ಆ್ಯಂಡ್ ಅಲವೆನ್ಸ್ ಎಲ್ಲ ಎಷ್ಟು ಸಿಗುತ್ತೆ, ಗ್ರೂಪ್ ಇನ್ಶೂರೆನ್ಸು, ಲೀವು ಅದೆಲ್ಲ ಎಷ್ಟೆಷ್ಟು ಸಿಗುತ್ತೆ ಅಂತ ಈ ವೆಬ್ಸೈಟಲ್ಲಿ ಕೊಟ್ಟಿರ್ತಾರೆ. ಅದನ್ನ ನೀವು ಹೋಗಿ ನೋಡ್ಕೋಬೋದು. ಆ ವೆಬ್ಸೈಟ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ. ಇಲ್ಲಿ ನೀವು ಜಾಯಿನ್ ಇಂಡಿಯನ್ ನೇವಿ ಅಂತ ಕೊಟ್ಟು ವೇ ಟು ಜಾಯಿನ್, ಆಫೀಸರ್ಸ್, ಇದರಲ್ಲಿ ಯಾವುದರ ಅಡಿಯಲ್ಲಿ ಹೋಗ್ತಿದ್ದೀರಾ ಅದನ್ನೆಲ್ಲ ಚೂಸ್ ಮಾಡಿದರೆ ಸಾಕು, ನಿಮಗೆ ಎಲ್ಲ ಇನ್ಫಾರ್ಮೇಷನ್ನು ಇಲ್ಲಿ ನಿಮಗೆ ಸಿಗುತ್ತೆ. ಇನ್ನು ಇದಕ್ಕೆ ಹೇಗೆ ಅಪ್ಲೈ ಮಾಡೋದು ಅಂದರೆ, ಇನ್ನು ಸದ್ಯಕ್ಕೆ ಅಪ್ಲಿಕೇಶನ್ನ ಬಿಟ್ಟಿಲ್ಲ, ಸೊ ಅದನ್ನ ತೋರ್ಸೋಕ್ಕಾಗಲ್ಲ. 30 ಜೂನ್ಗೆ ಅಪ್ಲಿಕೇಶನ್ ಶುರುವಾಗುತ್ತೆ. ಅದನ್ನು ಕೂಡ ಇದೇ ವೆಬ್ಸೈಟಲ್ಲಿ ಹಾಕಬೇಕಿರುತ್ತೆ. ಅಪ್ಲಿಕೇಶನ್ ಏನಾದ್ರು ಶುರು ಆದರೆ ಇಲ್ಲಿ ಈಗ ತೋರಿಸ್ತಾ ಇದೆ ನೋಡಿ, ಅಗ್ನಿವೀರ SSR ಅಂತ, ಅದೇ ಥರ ಬರುತ್ತೆ. ಅದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಅಪ್ಲಿಕೇಶನ್ ಹಾಕೋದಿರುತ್ತೆ. ಸೊ ಇದರಲ್ಲಿ ಇಷ್ಟೇ ಇನ್ಫಾರ್ಮೇಷನ್ನ ಕೊಟ್ಟಿದ್ದಾರೆ. ಸೊ ಯಾರೆಲ್ಲ ಇಂಡಿಯನ್ ನೇವಿ ಅಲ್ಲಿ ಕೆಲಸ ಮಾಡಬೇಕು ಅಂತ ಇರ್ತೀರಾ ಪರ್ಮನೆಂಟ್ ಕಮಿಷನಲ್ಲಿ, ಸೊ ಅವರು ಅಪ್ಲೈ ಮಾಡ್ಬೋದು. ಇಲ್ಲಿ ನೀವು 12th ಓದಿರಬೇಕು, JEE ಮೇನ್ಸ್ ಬರೆದಿರಬೇಕು, ಅದರಲ್ಲಿ ರ್ಯಾಂಕಿಂಗ್ ಚೆನ್ನಾಗಿ ಬಂದಿದ್ರೆ ನಿಮ್ಮನ್ನ ತಗೊತಾರೆ. ಸೊ ಇವರೇ ಇಂಜಿನಿಯರಿಂಗ್ ಕೋರ್ಸ್ನು ಕೂಡ ಮಾಡಿ ನಿಮಗೆ BTech ಸರ್ಟಿಫಿಕೇಟ್ನು ಕೊಡ್ತಾರೆ. ಅದು ನಾವಲ್ ಅಕಾಡೆಮಿಯಲ್ಲಿ. ಸೊ ಯಾರಿಗೆಲ್ಲ ಇಲ್ಲಿ ಇಂಜಿನಿಯರಿಂಗ್ ಮಾಡಿ ಇಲ್ಲೇ ಕೆಲಸ ಮಾಡಬೇಕು ಅಂತ ಇಷ್ಟ ಇದೆ ಅವರು ಅಪ್ಲೈ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಶೇರ್ ಮಾಡಿ, ಅವರು ಕೂಡ ಅಪ್ಲೈ ಮಾಡಲಿ. ಹಾಗೆ ಫ್ಲಿಪ್ಕಾರ್ಟ್ ಮತ್ತು ಮಿಂತ್ರಾದು ಸ್ವಲ್ಪ ಪ್ರಾಡಕ್ಟ್ಗಳದ್ದು ಲಿಂಕ್ನ ಕೊಟ್ಟಿರ್ತೀನಿ. ಇಂಟ್ರೆಸ್ಟ್ ಇದ್ದರೆ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪರ್ಚೇಸ್ ಮಾಡಿ. ಥ್ಯಾಂಕ್ ಯು, ಆಲ್ ದ ಬೆಸ್ಟ್.